ದರ್ಶನ್ ಹವಾ ಜೈಲಲ್ಲೂ ಕೂಡ ಕಡಿಮೆ ಆಗಿಲ್ಲ. ದಾಸನ ಧಮಕಿಗೆ ಜೈಲು ಸಿಬ್ಬಂದಿ ಸೈಲೆಂಟ್ ಆಗಿದ್ದಾರಂತೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಕಂಬಿ ಹಿಂದಿರುವ ಕಾಟೇರನಿಗೆ ಕಷ್ಟವೋ ಕಷ್ಟ. ದರ್ಶನ್ ಹವಾ ಕಂಡು ಜೈಲು ಸಿಬ್ಬಂದಿ ಸೈಲೆಂಟ್. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 2 ತಿಂಗಳಾಯಿತು. ಆಗಸ್ಟ್ 14ರ ನಂತರ ಮತ್ತೆ 4ನೇ ಬಾರಿ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಈ ಮೂಲಕ ಆಗಸ್ಟ್ 28ರ ತನಕ ಜೈಲಿನಲ್ಲಿರೋದೇನೋ ತಪ್ಪಿದಲ್ಲ. ಹೀಗಿರುವಾಗ ದರ್ಶನ್ಗೆ ಜೈಲಿನಲ್ಲಿ ಇರಲು ಕಷ್ಟ ಆಗ್ತಿದೆಯಂತೆ. ಹೌದು, ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಜೊತೆ ಪ್ರದೋಷ್ ಮಾತ್ರ ಇದ್ದಾನೆ. 2 ತಿಂಗಳಿನಿಂದ ಪ್ರದೋಷ್ ಜೊತೆ ಮಾತನಾಡಿ ಸುಸ್ತಾಗಿರುವ ದರ್ಶನ್, ನಾನು ಎಲ್ಲರ ಜೊತೆ ಬೆರೆಯಬೇಕು, ಒಂದೇ ಕಡೆ ಇರೋಕೆ ನನಗೆ ಕಷ್ಟ ಆಗ್ತಿದೆ ಎನ್ನುತ್ತಿದ್ದಾರಂತೆ. ಜೈಲು ಕೊಠಡಿ ಹಾಗೂ ಆ ಸೆಲ್ನ ವರಾಂಡದಲ್ಲಿ ಮಾತ್ರ ಓಡಾಡೋಕೆ ಅವಕಾಶ ಇದ್ದು, ತನ್ನ ಸ್ನೇಹಿತ ಸೇರಿ ಪವಿತ್ರ ಗೌಡಳನ್ನ ಮಾತನಾಡಲು ಆಗಲ್ಲ. ಹಾಗಾಗಿ ಅಕ್ಕಪಕ್ಕದ ಕೈದಿಗಳ ಜೊತೆ ದರ್ಶನ್ ಮಾತನಾಡ್ತಿದ್ದು, ಪದೇ ಪದೇ ಹೊರಗೆ ಹೋಗಿ ಅವರ ಜೊತೆ ಮಾತನಾಡುತ್ತೇನೆ, ಇವ್ರ ಜೊತೆ ಮಾತನಾಡುತ್ತೇನೆ ಎನ್ನುತ್ತಿದ್ದಾರಂತೆ. ಜೈಲು ಸಿಬ್ಬಂದಿಗೆ ನಿತ್ಯವೂ ದರ್ಶನ್ನಿಂದ ಬೈಗುಳ ಕೇಳಬೇಕು. ಮೇಲಾಧಿಕಾರಿಗಳು ಕೂಡ ಕೂಲ್ ಆಗಿದ್ದು ತುಟಿ ಬಿಚ್ಚಲು ಹಿಂದೇಟ್ ಹಾಕ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ರೂ ದರ್ಶನ್ ಹವಾ ಕಡಿಮೆ ಇಲ್ಲ. ಹೊರಗಿನಿಂದಲೇ ಅಧಿಕಾರಿಗಳನ್ನ ಕಾಟೇರ ಕೂಲ್ ಮಾಡಿಸಿದ್ದಾರಂತೆ. ಜೈಲು ಸಿಬ್ಬಂದಿಗೂ ಸಹ ದರ್ಶನ್ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಬೇಡ ಅಂತ ಮೇಲಾಧಿಕಾರಿಗಳು ಹೇಳಿದ್ದಾರಂತೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ರೂ ಹವಾ ಕಡಿಮೆ ಆಗಿಲ್ಲ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ದರ್ಶನ್ ರಾಜಕೀಯಕ್ಕೆ ಬಾರದಿದ್ರು ಕೂಡ ರಾಜಕೀಯ ನಾಯಕರ ಪರವಾಗಿ ಪ್ರಚಾರ ಮಾಡಿದ್ರು. ನಾವು ಅದನ್ನ ನೋಡಿದ್ದೀವಿ, ನೀವು ನೋಡಿದ್ದೀರಿ. ಆದ್ರೀಗ ಜೈಲು ಹಕ್ಕಿ ದಾಸನಿಗೆ ಸಹಾಯ ಮಾಡೋಕೆ ಯಾವ ಶಾಸಕರು ಕೂಡ ನೇರವಾಗಿ ಮುಂದೆ ಬರ್ತಿಲ್ಲ. ಹಾಗಂತ ಯಾರೂ ಕೂಡ ಸುಮ್ಮನೆ ಕೂತಿಲ್ಲ. ಹೇಗೆ ಸಹಾಯ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಫೇಮಸ್. ಅಭಿಮಾನಿಗಳ ಪಾಲಿಗೆ ಡಿ ಬಾಸ್, ಕಲ್ಟ್ ಫ್ಯಾನ್ ಬೇಸ್ ಇರೋ ಏಕೈಕ ನಟ. ಕಾಟೇರ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರುತ್ತೆ. ಇವನಾಡೋ ಪ್ರತಿ ಮಾತನ್ನು ಅಭಿಮಾನಿಗಳು ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ. ಇದೇ ಕಾರಣಕ್ಕೆ ಎಲೆಕ್ಷನ್ ಬಂದ್ರೆ ಸಾಕು, ಶಾಸಕರು, ಸಚಿವರು, ಅಭ್ಯರ್ಥಿಗಳು ಡೆವಿಲ್ ಹಿಂದೆ ಬೀಳ್ತಾರೆ. ಚುನಾವಣಾ ಪ್ರಚಾರ ಮಾಡಿಸ್ತಾರೆ. ಪಕ್ಷ ಅಂತ ನೋಡದೆ ದಾಸ ಕ್ಯಾಂಪೇನ್ ಮಾಡ್ತಾನೆ. ಹೀಗೆ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದ್ದ ದರ್ಶನ್ಗೆ ಇವತ್ತು ಯಾವ ಶಾಸಕರು ಕೂಡ ಸಹಾಯಕ್ಕೆ ಬರ್ತಿಲ್ಲ. ಕದ್ದು ಮುಚ್ಚಿ ಜೈಲು ಹಕ್ಕಿ ದರ್ಶನ್ಗೆ ಸಹಾಯ. ತೆರೆಮರೆಯಲ್ಲೇ ಶಾಸಕನ ಬೆಂಬಲಿಗರಿಂದ ಹೆಲ್ಪ್. ನೇರವಾಗಿ ದರ್ಶನ್ ಸಹಾಯಕ್ಕೆ ಬಂದ್ರೆ ಅಪಾಯ. ಕೊಲೆ ಆರೋಪಿ ಪರ ನಿಂತ ಹಣೆಪಟ್ಟಿ. ಹಾಗಂತ ಕಾಟೇರನಿಗೆ ಸಹಾಯ ಮಾಡದೇ ಇದ್ರೂ ಸಮಸ್ಯೆ. ಹೀಗಾಗಿ ತೆರೆಮರೆಯಲ್ಲೇ ಶಾಸಕರೊಬ್ರು ಬೆಂಬಲಿಗರು ಜಗ್ಗೂದಾದನಿಗೆ ಸಹಾಯ ಮಾಡುತ್ತಿದ್ದಾರೆ. ನಿಜ, ವಿಜಯಲಕ್ಷ್ಮಿ ಬರೋಕು ಅರ್ಧ ಗಂಟೆಗೂ ಮುಂಚೆಯೇ ಶಾಸಕರೊಬ್ಬರ ಬೆಂಬಲಿಗರು ಜೈಲಿನ ಬಳಿ ಬರ್ತಾರೆ. ವಿಜಯಲಕ್ಷ್ಮಿ ಬರೋ ಬಗ್ಗೆ ಜೈಲಾಧಿಕಾರಿಗಳಿಗೆ ಮೊದಲೇ ಮಾಹಿತಿ ನೀಡಿ ಡೈರಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. ದರ್ಶನ್ ಭೇಟಿಗೆ ಪಾಸ್ ಪಡೆದು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ. ಕಾಟೇರನ ಭೇಟಿ ಬಳಿಕ ವಿಜಯಲಕ್ಷ್ಮಿ ಹೊರಡ್ತಾ ಇದ್ದಂತೆ ಶಾಸಕನ ಬೆಂಬಲಿಗರು ಕೂಡ ಹೊರಟು ಹೋಗ್ತಾರೆ. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಬರೋಕು ಮುನ್ನವೇ ಪ್ರತ್ಯಕ್ಷವಾಗೋ ಶಾಸಕನ ಶಿಷ್ಯಂದಿರು ವಿಜಯಲಕ್ಷ್ಮಿ ತೆರಳಿದ ಅರ್ಧ ಗಂಟೆಯಲ್ಲಿ ನಾಪತ್ತೆಯಾಗ್ಬಿಡ್ತಾರೆ. ಹೀಗೆ ಕದ್ದು ಮುಚ್ಚಿ ಶಾಸಕರೊಬ್ಬರು ದಾಸನ ಋಣ ತೀರಿಸ್ತಿರೋದು ಸತ್ಯ. ನವೀನ್ ಶೆಟ್ಟಿ ಕೆರಾಡಿ, ಆನೇಕಲ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್ ಶೆಟ್ಟಿ, ಒಂದು ಕಡೆಯಲ್ಲಿ ಎಲ್ಲ ಲೆಕ್ಕಾಚಾರಗಳು ದರ್ಶನನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾರು ಬೆಂಬಲಿಸ್ತಾ ಇದ್ದಾರೆ, ಯಾರು ಒಳಗೆ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಗುಟ್ಟಾಗೇನು ಉಳಿದಿಲ್ಲ. ಸದ್ಯಕ್ಕೆ ಈ ಹೊತ್ತಿನ ವಿವರ ಏನಿದೆ, ಯಾರ್ಯಾರು ಅವ್ರು ಬೆನ್ನಿಗೆ ನಿಂತಿದ್ದಾರೆ? ನವೀನ್.
ರಂಜಿತ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರೂ ಸಹ ದರ್ಶನ್ ಏನು ಒಳಗಡೆ ಹೋಗಿ ಇವಾಗ 57 ದಿನಗಳ ಏನು ಕಳೆದು ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಏನು ಜೈಲಿನಲ್ಲಿ ಇದ್ರೂ ಸಹ ನಾನು 1 ತಿಂಗಳಲ್ಲಿ ಹೊರಗಡೆ ಬರ್ತೀನಿ ಅನ್ನೋ ಒಂದಷ್ಟು ಹುಂಬತನದ ಮಾತುಗಳನ್ನು ಜೈಲಿನ ಅಧಿಕಾರಿಗಳ ಬಳಿ ಹೇಳ್ಕೊಟ್ಟಿದ್ದಾರೆ. ಆದರೆ ಈಗ ಇದರಲ್ಲೂ ಕೂಡ ಒಂದಷ್ಟು ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ದರ್ಶನ್ ಜೈಲು ಸೇರಿದ ನಂತರ ಯಾವುದೇ ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ದರ್ಶನ್ ಮಂಡ್ಯ ಸೇರಿದಂತೆ ಬೊಮ್ಮನಹಳ್ಳಿ ಬೇರೆ ಬೇರೆ ಭಾಗದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಆದರೆ ಇಂಥ ಶಾಸಕರುಗಳು ಯಾರೂ ಕೂಡ ದರ್ಶನ್ ಪರವಾಗಿ ಕೇವಲ ಮಾತನಾಡ್ಸೋಕ್ಕೂ ಕೂಡ ಪರಪ್ಪನಗರ ಜೈಲಿಗೆ ಬಂದಿಲ್ಲ ಅನ್ನೋ ಒಂದಷ್ಟು ಆರೋಪಗಳು ಪದೇ ಪದೇ ಕೇಳಿ ಬಂದಿದ್ದು. ಆದರೆ ಇದು ಕೇವಲ ಎದುರುಗಡೆ ಕಾಣಿಸ್ಕೊಂಡಿಲ್ಲ, ಅದು ಜೈಲಲ್ಲಿ ಬಂದು ನೋಡಿಲ್ಲ ಅನ್ನೋದಷ್ಟಕ್ಕೆ ಸೀಮಿತ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ರಿಪಬ್ಲಿಕ್ ಕನ್ನಡದ ಒಂದಷ್ಟು ಎಕ್ಸ್ಕ್ಲೂಸಿವ್ ಕೂಡ ಹೌದು. ಯಾಕಂತ ಹೇಳಿದ್ರೆ ಪರಪ್ಪನಗರ ಜೈಲಿಗೆ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಬೆಳಗ್ಗೆ 10:30ಕ್ಕೆ ದರ್ಶನ್ನ ಭೇಟಿಗೆ ಅಂತ ಬರ್ತಾರೆ. ಈ ಸಂದರ್ಭದಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ಅಲ್ಲಿ ಜೈಲಿನ ಏನು ಒಂದಷ್ಟು ಪ್ರಕ್ರಿಯೆಗಳನ್ನು ಪೂರೈಸೋದಿರುತ್ತೆ. ಆ ಸಂದರ್ಭದಲ್ಲಿ ಜೈಲಿಗೆ ಅರ್ಧ ಗಂಟೆ ಮುಂಚಿತವಾಗಿ ಅಲ್ಲಿ ಬಂದು, ಅಂದರೆ ಯಾರು ವಿಸಿಟ್ಗೆ ಹೋಗ್ತಾರೆ ಆ ವಿಸಿಟ್ಗೆ ಹೋಗೋದಕ್ಕೆ ಒಂದಷ್ಟು ಪಾಸನ್ನು ಪಡಿಬೇಕಾಗತ್ತೆ. ಆ ವಿಸಿಟರ್ ಪಾಸನ್ನು ಕೂಡ ಕೆಲವು ಶಾಸಕರ ಬೆಂಬಲಿಗರು ಅರ್ಧ ಗಂಟೆ ಮುಂಚಿತವಾಗಿಯೇ ಬಂದು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಒಂದು ವೇಳೆ ದರ್ಶನ್ ಅಕ್ಕನ ಮಗ ಚಂದನ್ ಬಂದರೆ ಅದು ಯಾವುದಕ್ಕೂ ಅವ್ರು ಯಾರು ಕೂಡ ಮುಂದೆ ಬರೋದಿಲ್ಲ. ಆದರೆ ಚಂದನ್ ಬಂದಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಪ್ರಕ್ರಿಯೆಯನ್ನು ಸ್ವತಃ ಶಾಸಕರ ಬೆಂಬಲಿಗರು, ಅವರ PA ಮತ್ತು ಅವರ ಏನು ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡವ್ರು ಏನಿದ್ರೆ ಅವರು ಪೂರೈಸಿಕೊಡುತ್ತಾರೆ ಅನ್ನೋಂಥದ್ದು. ಇದರಲ್ಲಿ ನೇರವಾಗಿ ದರ್ಶನ್ ಭೇಟಿ ಆದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋದ್ರಿಂದಾಗಿ ತಮ್ಮ ಕುತ್ತಿಗೆಗೆ ಏನಾದರೂ ಸುತ್ತಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಏನಾದರೂ ತನಿಖೆಗೆ ನಾವು ಕೂಡ ಹಾಜರಾಗಬೇಕಾಗುತ್ತೋ, ಪೊಲೀಸರು ನೋಟಿಸ್ ಕೊಡ್ತಾರೇನೋ, ಈ ರೀತಿಯ ಒಂದಷ್ಟು ಟೆನ್ಷನ್ಗಳು ಶಾಸಕರಿಗೂ ಕೂಡ ಇದೆಯಾ ಅನ್ನೋ ಒಂದಷ್ಟು ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಕದ್ದು ಮುಚ್ಚಿ ಬರುವಂಥದ್ದು ಏನೂ ಇಲ್ಲ, ಜೈಲಿನಲ್ಲಿ ನೇರವಾಗಿ ಬಂದು ಸಹಕಾರ ಕೊಡ್ಬೋದು. ಆದರೆ ಇಂಡೈರೆಕ್ಟ್ ಆಗಿ ಈ ರೀತಿ ಬಂದು ಸಹಕಾರ ಕೊಡ್ತಿರೋದು ನೋಡಿದ್ರೆ ಕದ್ದು ಮುಚ್ಚಿಯೂ ದರ್ಶನ್ ಜೊತೆ ಸಂಪರ್ಕದಲ್ಲಿ ಜೈಲಿನಲ್ಲಿ ಫೋನ್ ಮೂಲಕ ಎಲ್ಲ ಶಾಸಕರು ಅಂದ್ರೆ ಅವರು ಆಪ್ತರ ಜೊತೆಗೆ ನಾವಿವತ್ತೇನು ವರದಿ ಮಾಡ್ತಿದ್ವಿ, ಆ ಶಾಸಕರು ಕೂಡ ಬೆಂಬಲದಲ್ಲಿ ಇರೋದು, ಅಂದ್ರೆ ಅವ್ರ ಸಂಪರ್ಕದಲ್ಲಿರೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ರಂಜಿತ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಟಿಬಿ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಚುರುಕಿನಿಂದ ನಡೀತಾ ಇದೆ. 19ನೇ ಕ್ರಸ್ಟ್ ಗೇಟ್ ಮುಚ್ಚಲು ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮೊದಲ ದಿನದ ಸಿಬ್ಬಂದಿಯ ಶ್ರಮ ವ್ಯರ್ಥ ಆಗಿತ್ತು. ನಿನ್ನೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ರು. ಡ್ಯಾಂನಲ್ಲಿ 40 TMC ನೀರು ಸಂಗ್ರಹ ಕೋತ ಆಗಿದೆ. ಸುಮಾರು 19 ಅಡಿಗೆ ಈಗ ಡ್ಯಾಂನ ನೀರಿನ ಮಟ್ಟ ಕುಸಿದಿದೆ. ಟಿಬಿ ಡ್ಯಾಂನಲ್ಲಿ ನೀರೇನು ಸಂಗ್ರಹ ಆಗಿತ್ತು ಅದನ್ನು ಹೊರಗಡೆ ಬಿಟ್ಟು ನೀರಿನ ಮಟ್ಟವನ್ನು ಕಡಿಮೆ ಮಾಡಿ ಆ ನಂತರ 19ನೇ ಗೇಟ್ನ ದುರಸ್ತಿ ಕಾರ್ಯವನ್ನು ನಿನ್ನೆ ಮಾಡ್ತಾ ಇದ್ರು. ಆದರೆ ನಿನ್ನೆ ಕಾರ್ಯಾಚರಣೆಯನ್ನು ಅಥವಾ ದುರಸ್ತಿ ಕಾರ್ಯವನ್ನು ಸ್ಥಗಿತಗೊಳಿಸಿದ್ರು. ಇವತ್ತು ಮತ್ತೆ ಆರಂಭ ಆಗಿದೆ. ಆದರೆ ಈಗ ಶಾಕಿಂಗ್ ವಿಚಾರ ಅಂತ ಹೇಳಿದರೆ ಸುಮಾರು 40 TMC ನೀರು ಕೋತ ಆಗಿದೆ, ಅಂದರೆ ಹರಿದು ಹೋಗಿದೆ, ಹೊರಗಡೆ ಬಿಟ್ಟಿದ್ದಾರೆ. ಸುಮಾರು 19